ನಿರಂತರವಾಗಿ ಒಂದು ಕಟ್ಲೆ ನೀರು ಬಿಡ್ಲಿ ಅಂತ ಹೋರಾಟ ಮಾಡ್ತಾನೇವೆ. ಮೊನ್ನೆನೂ ಕೂಡ ಹುಳ್ಳಿಕಾಳು ಮತ್ತು ಹಿಟ್ಟು ಮುದ್ದೆ ಚಳವಳಿ ಮಾಡ್ದು. ಇವತ್ತು ಮಾಮೂಲಿ ಅನ್ನ ಬಾತು ಮಾಡ್ತಾವೆ. ತಿರ್ಗಾ ಏನಾರ ನೀರು ಬಿಡುವ ಇದು ಕಾಣಲಿಲ್ಲ ಅಂದರೆ ಮತ್ತೆ ಉಗ್ರವಾದ ಚಳವಳಿ ಮಾಡ್ತಾವೆ. ಈಗ ಹಳ್ಳಹಳ್ಳಿ ಮಟ್ಟದಲ್ಲೂ ಚಳವಳಿ ಮಾಡೋಕ್ಕೆ ನಿರ್ಧಾರ ಮಾಡವ್ರೆ. ಶುಕ್ರವಾರ ಶಿವಳ್ಳಿ ಬಂದು ಮತ್ತು ಶಿವಳ್ಳಿಲಿ ರಸ್ತೆ ತಡೆ ಜೊತೆಗೆ ಚಳವಳಿ ಹಮ್ಮಿಕೊಂಡಿವೆ. ನಮಗೆ ಒಣಗ್ತಾ ಇರುವಂಥ ಬೆಳೆಗೆ ಒಂದು ಕಟ್ಲೆ ನೀರು ಕೊಡಲಿಲ್ಲ ಅಂದರೆ ತಕ್ಷಣ ಪರಿಹಾರವಾಗಿ 1 ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿ ಹೇಳ್ತಾನೆ ಇಲ್ಲಿಗೆ ಅನುಗುಣವಾದ ಬೆಳೆ ಬೆಳೀರಿ ಅಂತ. ಮಳೆಯಲ್ಲೂ ಇಲ್ಲ, ನೀರು ಇಲ್ಲ, ಏನು ಬೆಳೆ ಬೆಳೆದು ಮುಖ್ಯಮಂತ್ರಿಯವರೇ ಮಳೆ ನೀರು ಇಲ್ಲದೆ ಬೆಳೆ ಬೆಳೆಯುವಂಥದ್ದು ಏನಾರ ಇದ್ದರೆ ದಯಮಾಡಿ ಹೇಳಿ, ಆ ಥರದ ಬೆಳೆ ಬೆಳಿತೀವಿ. ಒಂದ್ಸಲ ಪುಟ್ಟಣಿಯವರು ಇದೇ ರೀತಿ ಹೇಳಿದರು, ಕೂದಲು ರೇಟು 5,000 ರೂಪಾಯಿ, ಕಬ್ಬಿನ ರೇಟು 3,500. ಮಾನ್ಯ ಸಭಾಧ್ಯಕ್ಷರೇ, ಕೂದಲು ಏನಾರ ಬೆಳೆ ಇದ್ರೆ ಕೊಡಿ, ಕೂದಲನ್ನೇ ಬೆಳ್ಕೊಂಡು ಜೀವನ ಮಾಡ್ತೀವಿ ಅಂತ. ಹಂಗೆ ಮಳೆ ಇಲ್ಲದೆ ಇರೋದು, ನೀರು ಇಲ್ಲದೆ ಇರುವಂಥ ಬೆಳೆಗಳಿದ್ರೆ ದಯಮಾಡಿ ಮುಖ್ಯಮಂತ್ರಿಯವರೇ ಕೊಡಿ, ನಾವು ಖಂಡಿತ ಅದನ್ನೇ ಬೆಳ್ಕೊಂಡು ಜೀವನ ಮಾಡ್ತೀವಿ. ನನ್ನ ಹೆಸರು ಚಂದ್ರಶೇಖರ್, ಶಿವಳ್ಳಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನು ಕಳೆದ 1 ವಾರದಿಂದ ನೀರು ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಕಿಂಚಿತ್ತಾರು ಸರ್ಕಾರಕ್ಕೆ ಯಾವುದು ಯೋಚನೆ ಮಾಡಿದಂಥ ರೈತರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಬರಗಾಲ ಬಂದು ಎತ್ಕೊಂತದೆ, ಕಬ್ಬು ಬೆಳೆ ಎಲ್ಲ ಒಣಗ್ತಾ ಇದ್ದಾವೆ, ಫ್ಯಾಕ್ಟ್ರಿ ಇನ್ನೂ ಶುರುವಾಗಿಲ್ಲ. ನಿಜವಾಗ್ಲೂ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂದರೆ ಈ ಬೆಳೆ ಸುಮಾರು ಈ ಮಂಡ್ಯ ಜಿಲ್ಲೆಯಲ್ಲಿ 20,000 ಕೋಟಿ ಬೆಳೆಯಷ್ಟು ನಷ್ಟ ಆಗ್ತಾ ಇದೆ. ಅದಕ್ಕೆ ಪರಿಹಾರ ಮೊದಲು ತುಂಬಿಕೊಡಿ. ನಿಮ್ಮ ನೀರು ಬಿಡದವ್ರು ಹೊಸತ್ತು ಪರಿಹಾರ ತುಂಬಿಕೊಡಿ. ಕೆರೆ ಕಟ್ಟೆ ದನ ಕರ ಕುಡಿಕರ ನೀರು ಬಿಡಿಯುತ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಂಡ್ಯ ತಾಲೂಕು ಕೃಷಿ ಅಧ್ಯಕ್ಷರು ಬೂದೂರು ಪುಟ್ಟಸ್ವಾಮಿಯವರು.